ಬೈಕಲ್ಲಿ ಬರ್ತಾ ನಾವುಗಳು ಗಾಡಿ ಓಡಿಸ್ಕೊಂಡ್ರೆ ಸೈಕ್ ಅನ್ಕೊಂಡು ಬ್ಯಾಡ್ ಬಾಯ್ ವಿಜಿ ಅದನ್ನೇ ತಾನೇ ಮಾಡ್ಕೊಂಡು ಬಂದ್ರು. ಅವರು ಇವ್ರಿಗೆ ಏನೋ ತಲೆ ಎಲ್ಲ ಮಾತಾಡ್ತಾರೆ, ಏನೇನೋ ಹೇಳ್ತಾನಲ್ಲ ಇವನು ಅಂತಾರೆ. ಸಿನಿಮಾ ಮಾಡ್ಬೇಕು ಅಂದ್ರೆ ಮಗಳು ಮದುವೆ ಮಾಡೋತರ. ಇನ್ನು ಕತೆ ವಿಚಾರದಲ್ಲಿ ದುನಿಯಾ ವಿಜಿ ಸಲಗ ಗೆದ್ದ ಮೇಲೆ ಬರೆದಂತಹ ಕತೆ. ಸಲಗದ ತರ ಆಚೆ ಬಂದು ಹುಡುಗರ್ನ ಮುಟ್ಟೋದಲ್ಲ. ನಮ್ ಸರ್ಕಲ್ ಅಲ್ಲಿ ಆ ತರದ ಹುಡುಗರು ಇರ್ಬೇಕು. ಒಂದು ಟೂಲ್ಸು, ಇನ್ನೊಂದು ತಿಕಾಕೊಬ್ಬು. ಹಗಲಲ್ಲಿ ಬರೋ ಮಿಂಚುಳಕ್ಕೆ ಬೆಲೆ ಇರಲ್ಲ. 10,000 ಜನ ಮತ್ತೆ ಭೀಮಾ ಅಂದ ತಕ್ಷಣ ನಮ್ ಕಿವಿಗೆ ಬೀಳೋದು ಬಲ. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ಭೀಮಾ ಚಿತ್ರತಂಡ ಜೊತೆಗಿದೆ. ಅದರಲ್ಲೂ ಭೀಮದ ಸಾಹಿತ್ಯ ಬರಹಗಾರರಾಗಿರುವಂತಹ ನಮ್ಮ ಮಾಸ್ತಿ ಸರ್ ಇದ್ದಾರೆ. ಸೊ ಬನ್ನಿ ಮಾತಾಡಿಸ್ತಾ ಹೋಗೋಣ, ಒಂದಷ್ಟು ಮಾಹಿತಿಗಳನ್ನ ಹಂಚ್ಕೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನನ್ಗೆ ಹೇಳಿದ್ ಕರೆಕ್ಟಾ ಸರ್? ಸಾಹಿತ್ಯ ಬರಹಗಾರ, ಸಂಭಾಷಣೆ, ಸಾಹಿತ್ಯ ಏನು ಇಲ್ಲ, ಸಂಭಾಷಣೆ, ಸಾಂಗಿಗೆ ಬರೆಯೋದು, ಸಂಭಾಷಣೆಗಾರ, ಡೈಲಾಗ್ ರೈಟರ್ ಎಲ್ಲ. ನಾನು ಏನಕ್ಕೆ ಕೇಳಿದೆ ಅಂದ್ರೆ, ಏನಕ್ಕೆ ಅದನ್ನೇ ಬೇಕಾ ಒತ್ತಿ ಹೇಳಿದೆ ಅಂದ್ರೆ, ಏನಾದ್ರು ಸಾಹಿತಿ ಈಗ ಹಾಡು ಹೇಳ್ತಿದ್ರಾ, ಅದಕ್ಕೋಸ್ಕರ ಏನಾದ್ರು ಸಾಂಗಿಂಗ್ ಏನೋ ಬರೀತೀರಾ ಅಂತ ಸರ್? ಜೀವನದಲ್ಲೇ ನಾನು ಹಾಡು ಬರ್ತೀನಿ. ಯಾಕೆ ಸರ್? ಬರಲ್ಲ. ಓಕೆ. ಓ, ಹೆಂಗ್ ಸರ್ ಆತರ? ಅಂದ್ರೆ ಅದಕ್ಕೂ ಅದು ಮ್ಯಾಚ್ ಆಗಲ್ವಾ? ಸಾಹಿತ್ಯ ಬೇರೆ, ಸಂಭಾಷಣೆ. ಸಾಹಿತ್ಯಕ್ಕೆ ತುಂಬಾ ಭಾವನಾತ್ಮಕವಾದ ಒಂದು ಒಲವು ಬೇಕು. ಸಾಫ್ಟ್ ಆಗಿರ್ಬೇಕು. ನಮ್ಮ ಮನಸ್ಥಿತಿ ಸ್ವಲ್ಪ ನೆಟ್ಟಿಗಿರ್ಬೇಕು. ಆದ್ರೆ ಸಂಭಾಷಣೆ ಹಂಗಲ್ಲ. ಈಗ ನೀವು ಎಲ್ಲ ಮಾತಾಡೋ ಸಂಭಾಷಣೆ. ಈಗ ನೀವು ಒಂದ್ 4 ಲೈನ್ ಸಾಹಿತ್ಯಿಕವಾಗಿ ಅಂದ್ರೆ ಅವ್ರ ಬಗ್ಗೆನೋ ನನ್ನ ಬಗ್ಗೆನೋ ಹಾಡು ಬರೀಬೇಕು, ಅದು ಸಾಹಿತ್ಯ. ಹಂಗೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಸರ್? ಅಂದ್ರೆ ಅದ್ರ ಬಗ್ಗೆ ಏನಾದ್ರು ಮಾಡ್ಬೇಕು? ಇಂಟ್ರೆಸ್ಟ್ ಇಲ್ಲ. ಮತ್ತೆ ನಮ್ಗ ಅದ್ ಬರಲ್ಲ. ಓಕೆ. ಕಪ್ ಟೀ ಅಲ್ಲ ಅದು. ಅಂದ್ರೆ ನಿಮ್ಮ ಟೀ ಎಲ್ಲ ನಿಮ್ದಲ್ಲ ಅನ್ನೋದ್ರ ಲೈಕ್ ಸರ್. ಅದಕ್ಕೆ ನಿಮ್ಗೆ ನೀವು ಅನ್ಸಿರೋ ಪ್ರಕಾರ ಈಗ ಸಾಂಗ್ ಬರೆಯೋರು ಕೆಲವರು ಎಲ್ಲಾನು ಬರೆಯೋರು ಇದ್ದಾರೆ ಆ ತರ. ಈಗ ಯೋಗರಾಜ್ ಭಟ್ ಸರ್ ಇರ್ಬೋದು ಒಂದಷ್ಟು. ಸೊ ನಿಮ್ಗೆ ಅದಕ್ಕೆ ಯಾವ ರೀತಿಯಾಗಿ ನೀವು ಯೋಚನೆ ಮಾಡ್ತೀರಾ? ಈಗ ಫಾರ್ ಎಕ್ಸಾಂಪಲ್ ಒಂದು ಡೈಲಾಗ್, ಒಂದು ಸಿನಿಮಾ ಬರುತ್ತೆ. ಈಗ ಭೀಮಾ ಒಂದು ಸಿನಿಮಾ ಬರುತ್ತೆ, ಅದಕ್ಕೂ ಡೈಲಾಗ್ಸು ಬರ್ಕೊಡೋದು ಬರುತ್ತೆ, ಸಾಂಗ್ಸು ಬರುತ್ತೆ. ನಿಮ್ಗೆ ಪ್ಲಾನಿಂಗ್ ಹೆಂಗಿರುತ್ತೆ? ಸಂಭಾಷಣೆ ಈಗ ನೀವು ಬೆಳಗ್ಗೆ ಎದ್ರೆ ಸಾಯಂಕಾಲದವರೆಗೂ ನಿಮ್ಗೆ ಬರೀ ಸಂಭಾಷಣೆ ಕೇಳಿಸು. ಏನ್ ಮಾತಾಡ್ತೀವಿ, ತುಂಬಾ ಚೆನ್ನಾಗಿ ಮಾತಾಡೋದು, ಸ್ವಲ್ಪ ಮೌನಿ, ಸ್ವಲ್ಪ ಪರವಾಗಿಲ್ಲ ಅನ್ನೋ ತರ ಮಾತಾಡ್ತೀವಿ. ಇದೇ ಸಂಭಾಷಣೆ. ಓಕೆ. ನಿಮ್ಮ ಫ್ರೆಂಡ್ ಸರ್ಕಲ್ ಒಬ್ಬ ಕವನ ಕವಿತೆ ಬರೀತಿರ್ತಾನಲ್ಲ, ಅದು ಸಾಹಿತ್ಯ. ನಿಮ್ ಹುಡುಗರೆಲ್ಲ ಸೇರಿದಾಗ ನೀವು ಮಾತಾಡ್ತಿರತ್ತ, ಮಗ ಸಖತ ಮಾತಾಡ್ತಾನ, ಹೌದು, ಅವ್ನು ಸಖತ ಕವನ ಬರೀತಾನೆ ಅಂತಾರ, ಅದು ಸಾಹಿತ್ಯ. ಅವ್ರು ಸಾಹಿತ್ಯಿಕವಾಗಿ ಅದಕ್ಕೊಂದು ಸ್ವಲ್ಪ ಘನವಾದ ಕನ್ನಡ ಬೇಕು, ಮನಸ್ಸು ಸ್ವಲ್ಪ ಹಿತವಾಗಿರ್ಬೇಕು, ಮೂಡಲ್ಲಿ ಇರ್ಬೇಕು. ಒಳ್ಳೆ ಸಾಂಗ್ ರೊಮ್ಯಾಂಟಿಕ್ ಆಗಿ ಬರೀಬೇಕು ಅಂದ್ರೆ ಅಟ್ಲೀಸ್ಟ್ ಮಾಸ್ ಟ್ರೈ ಮಾಡ್ಬೋದಲ್ಲ ಸರ್ ನೀವು? ಅದು ಕೂಡ ಕಷ್ಟ ಆಗುತ್ತೆ ಅಂತ. ಟೈಮ್ ಇಲ್ಲ ನಮ್ ಸಂಭಾಷಣೆಗೆ, ಟೈಮ್ ಇಲ್ಲ ಸಾಹಿತ್ಯಕ್ಕೆ. ಸರ್ ಯೂಶಲಿ ಈಗ ಫಾರ್ ಎಕ್ಸಾಂಪಲ್ ಭೀಮಾದಲ್ಲಿ ಫೇಮಸ್ ಡೈಲಾಗ್ ಅಂದ್ರೆ ಯಾವ್ದು ಬರ್ಬೋದು? ಈಗ ಭೀಮಾದಲ್ಲಿ ನಿಮ್ಗೆ ಡೈಲಾಗ್ ಪಂಚಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾತ್ರಗಳು ಮಾತಾಡ್ತಾರೆ. ಕೌಂಟರ್ಗಳು ಜಾಸ್ತಿ ಇದಾವೆ. ಒಂದಕ್ಕಿಂತ ಕೌಂಟರ್ಸ್ ಜಾಸ್ತಿ. ಕೌಂಟರ್ ಡೈಲಾಗ್, ನಾನಾ ನೀನಾ ಅನ್ನೋ ತರ ಡೈಲಾಗ್ ಜಾಸ್ತಿ. ಡೈಲಾಗ್ ಅಲ್ಲೇ ಫೈಟಿಂಗ್. ಮತ್ತೆ ಇನ್ಬಿಲ್ಟ್ ಕಾಮಿಡಿಗೆ ಅಂತ ಸಪರೇಟ್ ಕ್ಯಾರೆಕ್ಟರ್ಗಳೇನಿಲ್ಲ. ಓಕೆ. ಸಿನಿಮಾದಲ್ಲಿ ಬರೋ ಪಾತ್ರಗಳೇ ಕಾಮಿಡಿ ಮಾಡ್ತಾ ಇರ್ತಾರೆ. ಓಕೆ. ಒಂದು ಟ್ರೆಂಡ್ ಅಂತೂ ಬೇರೆ. ಸಲಗಲ್ಲಿ ಹೊಸ ಪಾತ್ರಗಳು ಕೆಲಸ ಮಾಡಿದ್ವಲ್ಲ, ಇನ್ನೇನೋ ಸಖತ್ತಾಗ ಒಂದು ಇದಕ್ಕೆ ನಗ್ತಾನೆ, ಈ ತರದ ಒಂದು ಪಾತ್ರಗಳು ಇದು ನಿಮ್ಗೆ ಭೀಮಾಲು ಕಾಣ್ತಾರೆ. ಸರ್ ಈಗ ನಾನೇನಕ್ಕೆ ಭೀಮಾ ಬಗ್ಗೆ ಹೇಳಿದೆ, ಫಾರ್ ಎಕ್ಸಾಂಪಲ್ ಒಂದು ಡೈಲಾಗ್ ಬರ್ದಿರ್ತೀರಾ, ಈಗ ವಿಜಯ್ ಸರ್ಗೆ ಇಷ್ಟ ಆಗಿರಲ್ಲ, ಅಥವಾ ಈಗ ಫಾರ್ ಎಕ್ಸಾಂಪಲ್ ಬೇರೆ ಡೈರೆಕ್ಟರ್ ಇರ್ಬೋದು, ಅಥವಾ ಸಿನಿಮಾ ಟೀಮ್ ಯಾರಿಗೂ ಇಷ್ಟ ಆಗಿರಲ್ಲ. ಅವಾಗ ನೀವು ಚೇಂಜಸ್ ಅಂದ್ರೆ ನಿಮ್ಗೆ ಯಾವತ್ತಾರು ಇರಿಟೇಟ್ ಉಂಟಾ? ಅಂದ್ರೆ ನಾಟ್ ಓನ್ಲಿ ಭೀಮಾ, ನಾ ಬೇರೆ ಬೇರೆ ಸಿನಿಮಾಗಳು ಕೇಳ್ತಾರೆ, ತುಂಬಾ ಬರ್ದು ವೇಸ್ಟ್ ಆಗೋಯ್ತಲ್ಲ ಗುರು ಅಂತ. ಅಂದ್ರೆ ಯಾವತ್ತು ಬರವಣಿಗೆ ನೀವು ಹೇಳಿದ ಸತ್ಯ, ತುಂಬಾ ಒಳ್ಳೆ ಚೆನ್ನಾಗಿರೋದು ತಗೋತಾ ಇಲ್ವಲ್ಲ ಅಂತ. ಬಟ್ ಕೊಡ್ಬೇಕಾಗುತ್ತೆ. ಈಗ ನಿರ್ದೇಶಕರಿಗೆ ಏನ್ ಬೇಕೋ ಅದ್ ನಾವು ಕೊಡ್ಬೇಕು. ಈಗ ನಾವು
ಹೆಂಗೆ ಅಂದ್ರೆ ಅದು ನಾನು ಒಂದ್ಸತಿ ದುನಿಯಾ ಸೂರ್ಯ ಅವ್ರಿಗೆ ಹೇಳಿದ್ದೆ. ನಿರ್ದೇಶಕರು ಅಂದ್ಮೇಲೆ ಹೆಂಗೆ ಅದು ಜನ ಪಂಕ್ತಿಲಿ ಕೂತಿದ್ದಾಗ ಜನಕ್ಕೆ ಏನ್ ಬೇಕೋ, ನೀವು ನಿರ್ದೇಶಕರು ಅಂದ್ಮೇಲೆ ಅಡಿಗೆ ಭಟ್ಟದ ತರ, ಜನ ಪಂಕ್ತಿಲಿ ಕೂತಿರೋ ಅವ್ರಿಗೆ ಏನ್ ಬೇಕೋ ಅದನ್ನ ನೀವು ಕೊಡ್ಬೇಕು. ಹೌದು, ನೀವು ಮಾಡಿರೋದನ್ನ ಅವ್ರು ಯಾಕೆ ತಿನ್ಬೇಕು, ಅದೊಂದು ಜಿಜ್ಞಾಸೆ ಬಂದೇ ಬರುತ್ತೆ. ಇರೋದೇ ಇದು ತಿನ್ನು ಅನ್ನೋ ಆತರ ಹೇಳಂಗಿಲ್ಲ. ಹೌದು, ಅವ್ರಿಗೆ ಏನ್ ಬೇಕೋ ಅದ್ ಕೊಟ್ಟು ಬಿಡ್ಬೇಕು. ಒಬ್ರು ಪ್ರೊಡ್ಯೂಸರು ಬರ್ತಾರೆ, ಒಂದ್ ಸಿನಿಮಾ ಮಾಡ್ಬೇಕು ಅಂದ್ರೆ ಮಗಳು ಮದುವೆ ಮಾಡೋ ತರ, ನನಗೆ ಈ ತರದ್ದು ಇರಬೇಕು, ಚಿರೋಟಿ ಲಡ್ಡು ಒಂದಷ್ಟು ಕೊಡ್ತಾರೆ. ಡೈರೆಕ್ಟರ್ ಆದವರು ಅಡಿಗೆ ಭಟ್ಟದ ತರ ಎಷ್ಟು ಟೇಸ್ಟಿಯಾಗಿ ಮಾಡ್ಕೊಡೋಣ, ಚೆನ್ನಾಗಿ ಮಾಡ್ಕೊಡೋಣ. ಅದ್ರ ಮಧ್ಯೆ ಇವ್ರದ್ದು ವಿಶೇಷ ಅನ್ನೋದು ಅವರು ಟೇಸ್ಟು, ಅವ್ರ ಸ್ಟೈಲು, ಅದ್ರಲ್ಲೂ ಒಂದು ವಿಶೇಷ. ಇವಾಗೆಲ್ಲ ಬಫೆ ಬಂದ್ಬಿಟ್ಟಿದೆ, ನೀನ್ ಏನ್ ಮಾಡಿದ್ರು ವಿಶೇಷ ಅನ್ಸ್ತಾನೆ ಹೋಗ್ತಾ ಇದೆ, ಅದೊಂದಷ್ಟು ನಡೀತಿದೆ. ಬಟ್ ಅವ್ರು ಏನ್ ಕೇಳ್ತಾರೋ ಅದ್ ಜನಕ್ಕೆ ಏನ್ ಬೇಕೋ ಅದ್. ಈಗ ಡೈಲಾಗ್ ಹೇಳ್ತೀರ, ಫಾರ್ ಎಕ್ಸಾಂಪಲ್ ನಾನ್ ಕೇಳ್ತಿರೋ ಈಗ ಎಷ್ಟೋ ಡೈಲಾಗ್ ಬರ್ದಿರ್ತೀರಾ, ಈ ಸಿನಿಮಾಗೆ ಯೂಸ್ ಆಗಿರಲ್ಲ, ನೆಕ್ಸ್ಟ್ ಸಿನಿಮಾಗೆ ಉಪಯೋಗಿಸ್ಕೊಂಡಿರೋದು ಉದಾಹರಣೆಗಳಿದ್ಯಾ? ಆತರ ಆತರದ್ದೇನ್ ಅಂದ್ರೆ ಉಳಿದಿರೋದು ಅದನ್ನ ಇದ್ ಮಾಡೋಣ ಅಂತ ಹೇಳ್ತಿರೋದು. ಬಟ್ ತುಂಬಾ ಯುನೀಕ್ ಆಗಿ ಸ್ಪೆಷಲ್ ಅನ್ಸೋ ಡೈಲಾಗ್ಸ್ ಕಾಂಪಿಟೇಷನ್ ಅಂತೂ ಆಗಿದೆ. ಓಕೆ, ಈಗ ಒಂದು ಸಿನಿಮಾಗೆ ಒಂದ್ ಡೈಲಾಗ್ ಬರ್ದಿದ್ದೆ, ಅದನ್ನ ಒಬ್ಬ ದೊಡ್ಡ ಡೈರೆಕ್ಟ್ರು ನನಗೆ ಕೊಡಿ ಅದು ಅಂತ ಕೇಳಿದ್ರು. ಅದು ನನಗೆ ಒಂಥರ ಖುಷಿ ಆಯ್ತು. ಓ ಸೂಪರ್. ಏನಿಲ್ಲ, ಡೈಲಾಗ್ ಬಂದು ಹಗಲಲ್ಲಿ ಬರೋ ಮಿಂಚುಳಕ್ಕೆ ಬೆಲೆ ಇರಲ್ಲ, ಅದು ರಾತ್ರಿ ಬಂದ್ರೇನೆ ಅದಕ್ಕೆ ಬೆಲೆ ಅಂತ ಒಂದು ಡೈಲಾಗ್. ಸೊ ಅದನ್ನ ದೊಡ್ಡ ಡೈರೆಕ್ಟರ್ ಒಬ್ರು, ಆ ಡೈರೆಕ್ಟರ್ಗೆ ನಾನು ಬರ್ಕೊಟ್ಟಿದ್ದ ಡೈರೆಕ್ಟರ್ ಕೇಳಿದ್ರು, ನೀವು ಯೂಸ್ ಮಾಡದೇ ಇದ್ರೆ ನಾನು ಅದನ್ನ ಯೂಸ್ ಮಾಡ್ತೀನಿ ಅಂತ. ಅದಾಗಿತ್ತು ಆ ಥರ ಇನ್ಸಿಡೆಂಟ್. ಆ ಥರ ಆಗಿ ಫೇಮಸ್ ಆಗಿದ್ದು ಉಂಟಾ ಯಾವ್ದಾದ್ರು ಡೈಲಾಗ್ಸ್ಗಳು? ತುಂಬಾ ಇದಾವಮ್ಮ. ಅಂದ್ರೆ ಒಂದಷ್ಟು ಬರೀತಿರ್ತೀವಲ್ಲ, ನಮ್ಗೆ ಅದು ಬರೆಯೋವಾಗ್ಲೇ ಇದು ಆ ಆರ್ಟಿಸ್ಟ್ ಕರೆಕ್ಟಾಗಿ ಹೇಳ್ಬಿಟ್ರೆ ಆ ಒಂದು ಫ್ರೇಮ್ಗೆ. ಈಗ ನಾವು ಬರ್ದಿರೋ ಡೈಲಾಗ್ಗಳಲ್ಲಿ ನಮ್ಗೆ ಸೂರ್ಯ ಅವರು ಫ್ರೇಮಿಂಗು ಮತ್ತೆ ಅವರು ತಗೊಳೋ ಆರ್ಟಿಸ್ಟ್ಗಳು ಅವ್ರು ಹೇಳ್ಸೋ ರೀತಿ ತುಂಬಾ ಕಾಯಿನ. ಬರೆಯೋದು ಮುಖ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅದನ್ನ ಆರ್ಟಿಸ್ಟ್ ತಗೊಂಡು ಅದನ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾಗ ಅದ್ರ ತೂಕ ಹೆಚ್ಚುತ್ತೆ. ಯೂಶಲಿ ಈ ಥರ ಸಿನಿಮಾಗಳಿಗೆ ಆಕ್ಷನ್ ಓರಿಯೆಂಟೆಡ್ ಸಿನಿಮಾ, ಈಗ ನೀವು ಡೈರೆಕ್ಟರ್ ಮೈಂಡ್ಸೆಟ್ನು ಅರ್ಥ ಮಾಡ್ಕೊಂಡೇ ನೀವು ಬರಿಬೇಕಾಗುತ್ತೆ, ಇಲ್ಲಾಂದ್ರೆ ಕಷ್ಟ ಆಗ್ಬೋದು. ಮತ್ತೆ ಅವ್ರ ಮೆಂಟಾಲಿಟಿ ಹೆಂಗಿರ್ಬೋದು ಅದ. ಈಗ ಫಾರ್ ಎಕ್ಸಾಂಪಲ್ ವಿಜಯ್ ಸರ್ದು ಮೆಂಟಾಲಿಟಿ, ಯಾಕಂದ್ರೆ ಹಿಂದೆ ಸಲಗಾಲ್ ನೀವು ವರ್ಕ್ ಮಾಡಿದ್ದೀರಾ, ಸೊ ಅವ್ರು ಯಾವ ಥರ ಥಿಂಕ್ ಮಾಡೋದು ಆ ಥರನೂ ಥಿಂಕ್ ಮಾಡಿ ಡೈಲಾಗ್ಸ್ ಬರೀತಾರಲ್ವ ಸರ್? ಮಾಡ್ಲೇಬೇಕು. ಅವ್ರಿಗೆ ಏನ್ ಬೇಕು ಅದನ್ನ ನಾವು ಇದ್ ಮಾಡ್ಬೇಕು. ಈಗ ಆ ಪಾತ್ರ ಒಂದ್ ಬೇರೆ ತರ ಇರುತ್ತೆ, ಒಂದ್ ಸ್ವಲ್ಪ ಆರಾಮಾಗಿರೋ ಪಾತ್ರನ, ಕೋಪ ಬರೋ ಪಾತ್ರನ, ಇಲ್ಲ ಶಾರ್ಟ್ ಟೆಂಪರು, ಇಲ್ಲ ಮತ್ತೆ ಪಾತ್ರ ಆ ವೃತ್ತಿ, ಇದು ಎಲ್ಲದ್ರದ್ದು ಒಂದು ಈಕ್ವಲ್ ಮಾಡ್ಕೊಂಡೆ ನಾವು ಡೈಲಾಗ್ ಬರೀಬೇಕು. ಪಾತ್ರ ಏನ್ ಆ ಕೆಲಸ ಏನ್ ಮಾಡುತ್ತಾ, ಪಾತ್ರ ಕ್ಯಾರೆಕ್ಟರೈಸೇಷನ್ ಏನು, ಅದನ್ನೆಲ್ಲ ಕೇಳ್ಕೊಂಡು ಅದ್ರ ನಿರ್ದೇಶಕರಿಗೆ ಜೊತೆ ಚರ್ಚೆ ಮಾಡ್ಕೊಂಡೆ ಪಾತ್ರ ಬರೀಬೇಕು. ಫಸ್ಟ್ ಕ್ಯಾರೆಕ್ಟರೈಸೇಷನ್ ಕೇಳ್ಕೊಂಡ್ಬಿಡ್ತೀವಿ, ಏನ್ ಅವನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾನ, ಇಲ್ಲ ಆಫೀಸರಾ, ಇಲ್ಲ ಇನ್ಸ್ಪೆಕ್ಟ್ರಾ, ಅದು ಆ ಮೆಂಟಾಲಿಟಿ ತಕ್ಕನಾಗಿ ಬರಿಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ಆ ಪರ್ಸನಾಲಿಟಿ ಅಲ್ಲಿ ಏನ್ ಪ್ಲೇ ಮಾಡಬಹುದು, ಸಾಧಾರಣ ಮಾತುಗಳು ಅಲ್ಲಿ ಸಿಗುತ್ತೆ ಮಾತುಗಳು. ಯೂಶಲಿ ನಿಮಗೆ ಈ ತರ ಆಕ್ಷನ್ ಮೂವಿಗಳಲ್ಲಿ ಪಕ್ಕಾ ಲೋಕಲ್ ಬರಿಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸೈಕ್ ಪದಗಳು ರೀಸೆಂಟ್ ಡೇಸ್ ಗಳಲ್ಲಿ, ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ನಾವುಗಳು ಉಪಯೋಗಿಸ್ತಿರೋ ಪದಗಳು ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಸೈಕ್ ಅಂತೀವಿ, ಸೆಡೆ ಅಂತಗಳು ಉಪಯೋಗಿಸ್ತೀವಿ, ಅದು ನಿಮ್ಗೆ ಗೊತ್ತಿರ್ಬೋದು. ಅಂದ್ರೆ ಈಗಿನ ಏನೋ ಒಂದು ಟ್ರೆಂಡ್ ಅದು ಉಪಯೋಗಿಸೋದು. ಈ ತರ ಪದಗಳು ನೀವು ಹುಡ್ಕೋದು ತುಂಬಾ ಕಷ್ಟ ಆಗ್ಬೋದಲ್ವ ಸರ್? ನಮ್ ಸರ್ಕಲ್ ಅಲ್ಲಿ ಆ ತರದ ಹುಡುಗರು ಇರ್ಬೇಕು. ಯಾವಾಗ್ಲೂ ಫ್ರೆಂಡ್ ಸರ್ಕಲ್ ಅಲ್ಲಿ ಸೀನಿಯರ್ಸ್ ಇರ್ತಾರೆ, ನಮ್ಗ್ ಜೂನಿಯರ್ಸ್ ಇರ್ತಾರೆ. ಈಗ ಅವ್ರ ಮಾತುಗೂ ಇವ್ರ ಮಾತುಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಅವ್ರ ಮಾತು ತುಂಬಾ ತೂಕ ಅನ್ಸುತ್ತೆ. ಈಗ ಚಿಕ್ಕ ಹುಡುಗರು ಸ್ವಲ್ಪ ಮೆಚ್ಯೂರ್ಡ್ ಆಗಿ ಮಾತಾಡೋ, ಅವ್ನು ಏನ್ ಗುರು ಕೊರಿತಾನೆ ಅಂತಾರೆ. ಅವರು ಇವ್ರಿಗೆ ಏನೋ ತಲೆ ಎಲ್ಲ ಮಾತಾಡ್ತಾರೆ, ಏನೇನೋ ಹೇಳ್ತಾನಲ್ಲ ಇವನು ಅಂತಾರೆ. ಸೊ ಅದೊಂದು ಇದು ನಡೀತು. ಸೊ ಸಿನಿಮಾಗ್ ಬಂದಾಗ್ಲೂ ಅದು ವರ್ಕ್ ಆಗುತ್ತೆ. ಏಜು, ಆ ಕ್ಯಾರೆಕ್ಟರೈಸೇಷನ್, ಅವನ ವೃತ್ತಿ, ಆ ಪಾತ್ರ ಆ ಕತೆಗೆ ಎಷ್ಟು ಪೂರಕವಾಗಿದೆ, ಅವನ ಮಾತು ಆ ಸಿನಿಮಾಗೆ ಎಷ್ಟು ಬೇಕು ಎಷ್ಟು ಬೇಡ. ಸೊ ಇಷ್ಟು
ಇದು ನಡೆಯುತ್ತೆ. ಅಂದ್ರೆ ನೀವು ಎಲ್ಲರ ಜೊತೆನೂ ಬೆರೀತೀರಾ ಅಂದ್ರೆ ಈ ಸಾಹಿತ್ಯಗಳು ಮೇ ಬಿ ಅದಕ್ಕೂ ಒಂದು ಈಗ ಫಾರ್ ಎಕ್ಸಾಂಪಲ್ ಸಂಭಾಷಣೆಗಾರ ಹೇಳ್ತಾರೆ ಸಾಹಿತ್ಯ ಇಲ್ಲದೆ ಬರುತ್ತೆ. ಯಾಕಂದ್ರೆ ಈ ಸಂಭಾಷಣೆಗಾರ ಆಗಿರ್ಬೋದು ಸಾಹಿತ್ಯ ಯಾರನ್ನೇ ಇರ್ಬೋದು, ಎಲ್ಲರೂ ಒಂದು ಈಗ ಫಾರ್ ಎಕ್ಸಾಂಪಲ್ ದಿನನಿತ್ಯದ ಜನಗಳ ಜೊತೆ ಬೆರೆತ್ರೇನೆ ಒಂದಷ್ಟು ಮಾಹಿತಿ ಸಿಗುತ್ತೆ. ಅಥವಾ ಕೆಲವೊಬ್ರು ಮೂಡ್ ಚೇಂಜ್ಗೋಸ್ಕರ ಎಲ್ಲೋ ಒಂದು ಬೇರೆ ಕಡೆ ಲೊಕೇಶನ್ಗೆ ಹೋಗಿ ಬರೀತಾರೆ. ಆ ತರ ಮಾಡಿದ್ದು ಉಂಟಾ ಸರ್ ನೀವು? ನಮಗೆ ಸಂಪನ್ಮೂಲ ಅಂದ್ರೆ ಎಲ್ಲಾನು ಆಗುತ್ತೆ. ಬೆಳಗ್ಗೆ ನಾವು ಓದೋ ನ್ಯೂಸ್ ಪೇಪರ್ ಇಂದ ಹಿಡಿದು ನೀವು ನಿಮ್ಗಳ ನ್ಯೂಸು, ನೀವು ನಿಮ್ಮ ಪ್ರಶ್ನೆಗಳು ನಮ್ಗೆ ಸಂಭಾಷಣೆಯಾಗಿ ಕೇಳಿಸುತ್ತೆ. ಒಂದೊಂದ್ಸರಿ ನೀವೇನೋ ಒಂದ್ ಸ್ವಲ್ಪ ಬೇರೆ ತರದ ಪ್ರಶ್ನೆಗಳು ಕೇಳಿದಾಗ ಏನೋ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ಲ ಅನ್ನೋದು, ಈ ಕಡೆಯಿಂದ ಕೊಡೋ ಉತ್ತರ ಅಲ್ಲಿಂದಾನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ನಮ್ ಸಂಭಾಷಣೆಗಳು ಸಿಗುತ್ತೆ. ಎಲ್ಲಾನು ನಾವು ಗ್ರಹಿಸ್ತಾ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ನಮ್ಮ ಆಡಿಯನ್ಸ್ ಒಂದು ಜಾನರ್ ಅವ್ರು ಅಲ್ವಲ್ಲ. ಹೌದು, ಎಲ್ಲ ಸಿನಿಮಾ ಮಂದಿರ ಅಂದ ತಕ್ಷಣ ಎಲ್ಲಾರು ತರದವರು ಬಂದು ಕೂತ್ಕೋತಾರೆ. ಒಬ್ಬ ಡಾಕ್ಟ್ರು ಬಂದು ಕೂತ್ಕೊಂಡಿರ್ತಾನೆ, ಇನ್ನೊಬ್ಬ ಕಾರ್ಪೆಂಟರ್ ಬಂದು ಕೂತಿರ್ತಾನೆ, ಇನ್ನೊಬ್ಬ ಕೆಲ್ಸ ಇಲ್ದೇ ಇರೋನ್ ಕೂತಿರ್ತಾನೆ, ಇಲ್ಲ ತುಂಬಾ ಬ್ಯುಸಿ ಇರೋನ್ ಕೂತಿರ್ತಾನೆ. ಸೊ ನಮ್ಗೆ ಎಲ್ರಿಗೂ ಆ ಸಿನಿಮಾ ದಕ್ಕಬೇಕು, ಸಿನಿಮಾಗೆ ಇವ್ರು ದಕ್ಕಬೇಕು ಅಂದಾಗ ಅದ್ರಲ್ಲಿ ಮಾಡಿರೋ ತಂತ್ರಜ್ಞರು ಎಟಕ್ಬೇಕು, ಅವ್ರ ಮನಸ್ಸುಗಳಿಗೆ ತಾಕ್ಬೇಕು. ಭೀಮಾ ಯಾವ ತರದ ಸಿನಿಮಾ ಸರ್ ನಿಮ್ಮ ಪ್ರಕಾರ? ವಿಜಯ್ ಸರ್ ಎಕ್ಸ್ಪ್ಲೈನ್ ಮಾಡ್ದಂಗೆ ಅಂದ್ರೆ ಬಿಫೋರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮ್ಗೆ ಯಾಕೆ ಈ ಸಿನಿಮಾ ಓಕೆ ಮಾಡಬೇಕು ಅಂತ ಅನ್ಸಿದ್ದು ನಿಮ್ಗೆ? ಅಂದ್ರೆ ಅಥವಾ ಅದಕ್ಕೆ ಸಂಭಾಷಣೆ ಬರೀಬೇಕು ಅನ್ಸಿದ್ದು? ಭೀಮಾ ಕತೆ ತಯಾರು ಮಾಡೋವಾಗ ಒಂದು 6 ತಿಂಗಳ ಕಾಲ ಕಷ್ಟಪಟ್ಟಿದ್ದಾರೆ ವಿಜಯ್. ಅದು ತುಂಬಾ ಸೆನ್ಸಿಟಿವ್. ಅದು ಯೂತ್ಸ್ಗೆ, ಅವ್ರ ತಂದೆ ತಾಯಿಗೆ ಒಂದು ಬಡಾವಣೆ ಅಂದ್ರೆ ಒಂದು ಏರಿಯಾ. ಸೊ ಎಲ್ರಿಗೂ ರಾಚೋ ಅಂತ ಇದು ಈ ಕತೆ ನಮ್ಮ ಏರಿಯಾದಲ್ಲಿ ನಡೆದಿದೆಯಲ್ಲ ಅನ್ನೋ, ಪ್ರತಿಯೊಂದು ಏರಿಯಾದಲ್ಲೂ ಭೀಮಾ ಕತೆ ನಡೆದಿದೆ, ಭೀಮಾ ಘಟನಾವಳಿಗಳು ನಡೆದಿದೆ. ಸೊ ಅದಕ್ಕೆ ಒಂದ್ ಸ್ವಲ್ಪ R&D ಮಾಡಿದ್ರು ವಿಜಿ. ತುಂಬಾ ಕಷ್ಟಪಟ್ಟು ಹುಡುಕಿ ಆ ಪಾತ್ರಗಳನ್ನೆಲ್ಲ ಮನೆ ಕರೆಸಿ, ಅಂದ್ರೆ ಇದ್ರಲ್ಲಿ ಮಾಡಿರೋ ಸಿನಿಮಾ ಪಾತ್ರಗಳು ಅಲ್ಲದೆ ಆ ಅನುಭವಿಸಿದಂತ ಪಾತ್ರಗಳನ್ನ ಮನೆಗೆ ಕರೆಸಿ ಅವ್ರಗಳ ಹತ್ರನೂ ಮಾಹಿತಿ ತಗೊಂಡು ಅದನ್ನ ಬರವಣಿಗೆಗೆ ತಂದು ಅದಕ್ಕೆ ಸಂಭಾಷಣೆ, ಸಂಗೀತ, ಸೊ ಅದ್ರ ಮೇಲೆ ಕೆಲಸ ಮಾಡಿರೋದು ಭೀಮಾ. ಅದಕ್ಕೆ ಭೀಮಾ ಅಂದ ತಕ್ಷಣ ವಿಜಯ್ ಹೇಳೋದು ಇದು ಸೋಷಿಯಲ್ ಮೆಸೇಜ್ ಇದೆ. ಸೋಷಿಯಲ್ ಮೆಸೇಜ್ ಅಂದ ತಕ್ಷಣ ಇದೇನೋ ಬೋಧನೆ ಮಾಡ್ತಾ ಇದ್ದಾರೆ ಅನ್ನೋದಲ್ಲ, ಇದಕ್ಕೆ ಎಷ್ಟು ಮನರಂಜನೆ ಬೇಕು ಅದನ್ನು ತುಂಬಿ ಕೊಟ್ಟಿರುವಂಥದ್ದು. ಈಗಾಗಲೇ ಸಂಗೀತ ಎಲ್ಲಾ ಕಡೆನೂ ಇದಾಗಿದೆ. ಅದು ಹೆಂಗೆ ಅಂದ್ರೆ ಬೈಕಲ್ಲಿ ಬರ್ತಾ ನಾವುಗಳು ಗಾಡಿ ಓಡಿಸ್ಕೊಂಡ್ರೆ ಸೈಕ್ ಅನ್ಕೊಂಡು ಬ್ಯಾಡ್ ಬಾಯ್ಸ್ ಆ ತರ ಒಂದು ಫೀಲ್ ಬರುತ್ತೆ. ಆ ಪದಗಳು ಮತ್ತೆ ತುಂಬಾ ಒಳ್ಳೊಳ್ಳೆ ಸಾಹಿತಿಗಳು ಕೆಲಸ ಮಾಡಿದ್ರು. ಕವಿರಾಜ್ ಸರ್, ನಾಗಾರ್ಜುನ್ ಶರ್ಮಾ, ಮತ್ತೆ ನಮ್ಮ ವಿಜಿನೂ ಅವ್ರ ಸಾಥ್ ಕೊಟ್ರು. ಆ ಒಂದು ಪದಗಳು ಅದೇ ನೀವ್ ಹೇಳ್ದಂಗೆ ಈಗಿನ ಜನರೇಷನ್ ಅಂದ್ರೆ ಟಚ್ ಆಗುತ್ತೆ. ಅದನ್ನೆಲ್ಲ ಹೆಕ್ಕಿ ತೆಗೆದು ಪೋಣಿಸಿ ಬರೆದಿದ್ದಂತ ಸಿನಿಮಾ. ಸಾಹಿತ್ಯ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ, ಸಂಗೀತ ಅಂತೂ ಎಲ್ರಿಗೂ ಟಚ್ ಆಗಿದೆ. ಇನ್ನು ಕತೆ ವಿಚಾರದಲ್ಲಿ ದುನಿಯಾ ವಿಜಿ ಸಲಗ ಗೆದ್ದ ಮೇಲೆ ಬರೆದಂತಹ ಕತೆ. ಹೌದು. ಸೊ ಅವ್ರಿಗೊಂದು ಜವಾಬ್ದಾರಿ ಇತ್ತು, ಅದು ಕರೆಕ್ಟ್ ಆಗಿ ಮ್ಯಾಚ್ ಮಾಡಿದ್ರು. ಇನ್ನು ಅದಾದ್ಮೇಲೆ ನಮಗೆ ಸಂಭಾಷಣೆ ಅಂತ ಕೊಟ್ಟಾಗ ನಾವು ಅದಕ್ಕೆ ಸ್ಪರ್ಧೆಗೆ ಬಿದ್ದೇ ಬರಿಬೇಕಾಗಿ. ಏನ್ ಮಾಡಿದಿರ ಸರ್ ಸಂಭಾಷಣೆ? ಸಂಭಾಷಣೆ ನಿಮ್ಗೆ ಭೀಮಾ ಅಂದ ತಕ್ಷಣ ಪಂಚಸ್ಸು ಮತ್ತೊಂದು ಎಕ್ಸ್ಪೆಕ್ಟ್ ಮಾಡಂಗಿಲ್ಲ. ಬಟ್ ಪ್ರತಿಯೊಂದು ಕ್ಯಾರೆಕ್ಟರ್ನು ಶಾರ್ಪ್ ಆಗಿ ಮಾತಾಡುತ್ತೆ, ಹರಿತವಾಗಿರುತ್ತೆ ಮಾತುಗಳು. ನಮ್ಮ ಮಧ್ಯೆ ಸಂಚರಿಸುವಂತ ಮಾತುಗಳನ್ನೇ ಬರ್ದಿರೋದು, ಒನ್ ಲೈನರ್ಸ್ ಒಂದಷ್ಟು. ಮತ್ತೆ ಭೀಮಾ ಅಂದ ತಕ್ಷಣ ನಮ್ ಕಿವಿಗೆ ಬೀಳೋದು ಬಲ. ಸೊ ಆ ಒಂದು ಭೀಮಾ ಬಲ ಅಂತೂ ಈ ಕಥೆಯಲ್ಲಿ, ಸಂಗೀತದಲ್ಲಿ, ಸಂಭಾಷಣೆಯಲ್ಲಿ ಎಲ್ಲಾ ವಿಭಾಗದಲ್ಲೂ ಕೆಲಸ ಮಾಡಿದೆ. ಸರ್ ನಿಮಗೆ ನೀವು ಬರ್ದಿರೋಂಥ ಸಂಭಾಷಣೆ ಇರ್ಬೋದು, ಡೈಲಾಗ್ ಬರ್ದಿರೋದು, ಒಬ್ಬ ನಟ ಕ್ಲೀನಾಗಿ ಡೆಲಿವರಿ ಮಾಡಿ ಅದು ಹಿಟ್ ಆದಾಗ ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ? ಅಂದ್ರೆ ಆ ತೆರೆ ಮೇಲೆ ನೋಡಿದಾಗ ನಿಮ್ಗೆ ಎಷ್ಟು ಖುಷಿ ಆಗಿದೆ ಅದ್ರ ಬಗ್ಗೆ ಹೇಳ್ತೀರಾ? ನಾನು ವಾವ್ ಅನ್ಸಿರೋದು ಅವತ್ತೇನೋ ವೇಸ್ಟ್ ಆಗಿ ಬರ್ದಿದೆ ಅಲ್ಲ, ಟಗರುಲಿ ಪ್ರತಿಯೊಂದು ಪಾತ್ರನೂ ಕೆಲಸ ಹಂಗೆ ನಾವ್ ಏನ್ ಬರ್ದಿರ್ತಾರೆ, ಸೂರಿ ಸರ್ ಇಡೋ ಫ್ರೇಮ್ಗೆ, ಅವ್ರು ಮಾಡೋ ಮೇಕಪ್ಗೆ, ಅವರು ಬರ್ದಂತ ಪಾತ್ರ ಎಷ್ಟು ಚೆನ್ನಾಗಿ, ಅದು ಸಂಭಾಷಣೆ ವಿಚಾರದಲ್ಲೂ ಅಷ್ಟೇ. ಎಲ್ಲರೂ ನಮ್ಮ ಡಾಲಿ ಮತ್ತೆ ಶಿವಣ್ಣ, ಇನ್ನು ಹೀರೋಯಿನ್ಗಳು ಭಾವನಾ, ಮಾನ್ವಿತಾ ಹರೀಶ್, ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ
ನಾವು ಏನ್ ಬರ್ದಿರ್ತೀವಿ ಅದು ನಾನು ಸೂರ್ಯ ಅವರು ಬೆಳಗ್ಗೆ ಎದ್ದು ಬರ್ದಿರೋ ಡೈಲಾಗ್ಸ್ ತಿರ್ಗಾ ಒಂದ್ಸತಿ ರಿಕಾಲ್ ಮಾಡ್ಕೊಂಡು ಕೊಡ್ತಿದ್ದದ್ದು. ಅದು ಚೆನ್ನಾಗಾಯ್ತು. ತದನಂತರ ಸಲಗಾಲು ಮತ್ತೆ ನಾನ್ ಆರ್ಟಿಸ್ಟ್ಗಳನ್ನ ಫಸ್ಟ್ ಟೈಮ್ ಮಾಡಿಸಿದ್ದು ಸಲಗಾಲಿ. ಅದಾದ್ಮೇಲೆ ಗುರು ಶಿಷ್ಯರು ಅಲ್ಲಿ ದತ್ತಣ್ಣ ಸರ್ ಮಾತಾಡೋ ಪಾತ್ರಗಳು ಅಂದ್ರೆ ಮಾತುಗಳು, ಮತ್ತೆ ಶರಣ್ ಅವರು ಫಸ್ಟ್ ಟೈಮ್ ಕಾಮಿಡಿ ಅಲ್ಲದೆ ಒಂದು ಸೋಂಬೇರಿ ಪಾತ್ರನ ಟ್ರೈ ಮಾಡಿದ್ದು. ಅವ್ರು ಅದರಲ್ಲೂ ಮಾತುಗಳು ನೀವು ಹೇಳ್ದಂಗೆ ರೈಟರ್ ಆಗಿ ನನಗೆ ಇದು ಚೆನ್ನಾಗಿ ನಾನು ಬರ್ದಿದ್ದು ಅಲ್ಲಿ ಜೀವ ತುಂಬಿದ್ದಾರೆ ಅನ್ಸ್ಬಿಡುತ್ತಲ್ಲ ಸರ್. ಅದು ಅವ್ರಿಗೂ ಅದು ಅನ್ಸುತ್ತಲ್ಲ, ನನಗೊಂದು ಒಳ್ಳೆ ಮಾತು ಸಿಕ್ಕಿದೆ, ನನಗೊಂದು ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ, ನಾನು ಇಲ್ಲಿ ಸ್ಕೋರ್ ಮಾಡ್ಕೊಂಡ್ರೆ ಇನ್ನೊಂದಷ್ಟು ಪಾತ್ರಗಳು ಸಿಗುತ್ತೆ. ಅದನ್ನ ನಮ್ಮ ಸಿನಿಮಾ ಭಾಷೆಯಲ್ಲಿ ಸ್ಕೋರ್ ಮಾಡ್ಕೊಳ್ಳೋದು ಅಂತ. ಸ್ಕೋರ್ ಮಾಡೋದು. ಹೌದು ಸರ್. ಈಗ ನಿಮಗೆ ಈಗ ಈ ಭೀಮಾದಲ್ಲಿ ಇರ್ಬೋದು ನಾನ್ ಆಕ್ಟರ್ಸ್ ಬಗ್ಗೆ ನೀವು ಹೇಳಿದ್ರ, ಸಲಗಾಲು ಅದೇ ತರ ಪ್ರತಿಭೆಗಳನ್ನ ಹುಡುಕಿ ಅಥವಾ ಅವ್ರಿಗೆ ಏನೋ ಅಲ್ಲ ಅಥವಾ ಅವ್ರು ಇನ್ನೂ ಏನೋ ಆಗ್ತಾ ಇದಾರೆ, ಅವ್ರು ಏನೋ ಆಗ್ಬೇಕು ಅಂತ ಹೊರಟಿರೋನು ಎಲ್ಲಿಂದಲೂ ಹೆಕ್ಕಿ ಎಳೆದಿ ವಿಜಯ್ ಸರ್ ಕರ್ಕೊಂಡ್ಬಂದು ಸಲಗಾಲ್ ಮಾಡಿಸ್ಬಿಟ್ರು. ಇಲ್ಲೂ ಒಂದಷ್ಟು ಜನ ಈಗ ಡ್ರ್ಯಾಗನ್ ಮಂಜು ಇರ್ಬೋದು, ಒಂದಷ್ಟು ಈಗ ಹೀರೋಯಿನ್ ಇರ್ಬೋದು, ಮೇ ಬಿ ಅವ್ರು ಇನ್ನೂ ಎಷ್ಟು ವರ್ಷ ಸೈಕಲ್ ಹೊಡಿಬೇಕಾಯ್ತ ಗೊತ್ತಿಲ್ಲ, ಅಥವಾ ಚಾನ್ಸ್ಗೋಸ್ಕರ ಎಲ್ಲೆಲ್ಲ ಅಲಿಬೇಕಾಗಿತ್ತು. ಗಾಂಧಿನಗರ ಕತೆ ಈಗಿರೋ ಸಿಚುವೇಶನ್ ಅಲ್ಲಿ ಗೊತ್ತು. ಬಟ್ ಅವ್ರನ್ನ ಹೆಕ್ಕಿ ಎಳ್ಕೊಂಡ್ ಬಂದಿದ್ದಾರೆ ಅಥವಾ ಅವ್ರನ್ನ ಚೂಸ್ ಮಾಡಿದ್ದಾರೆ, ಇಂಥವ್ರೇ ಬೇಕು ಈ ಕ್ಯಾರೆಕ್ಟರ್ಗೆ. ಸೊ ಈ ಪ್ರೋಸೆಸ್ ಎಲ್ಲ ನಿಮ್ಗೆ ಗೊತ್ತಿತ್ತಾ ಹೆಂಗೆ? ಈಗ ವಿಜಿ ಅದನ್ನೇ ತಾನೇ ಮಾಡ್ಕೊಂಡು ಬಂದ. ವಿಜಿ ತಾನು ಫೋಟೋಗಳು ಇಟ್ಕೊಂಡು, ಈಗಾದ್ರೂ ಸೋಷಿಯಲ್ ಮೀಡಿಯಾ ಐ ಮೀನ್ ಆಂಡ್ರಾಯ್ಡ್ ಫೋನ್ಸ್ ನಿಮ್ಗೆ ಟಕ್ ಅಂತ ಸೆಂಡ್ ಮಾಡಿದ್ರೆ ಫೋಟೋಸ್ ಬಂದ್ಬಿಡುತ್ತೆ. ಆವಾಗೆಲ್ಲ ಅದು ಇಲ್ವಲ್ಲ. ಹೌದು, ಫೋಟೋಸ್ ಹೊಡೆದು ಫೋಟೋ. ಈಗ ಅಂತೂ ತುಂಬಾ ಒಳ್ಳೊಳ್ಳೆ ಫೋಟೋಸ್ ತೆಗಿಯೋ ಫೋಟೋಗ್ರಾಫರ್ಸ್ ಇದ್ದಾರೆ. ಆವಾಗ ಆ ಥರದ್ದು ಒಂದು ಫೆಸಿಲಿಟಿನೂ ಇರಲಿಲ್ಲ. ಫೋಟೋ ತೆಗ್ಸೋದೇ ತುಂಬಾ ಕಷ್ಟ. ಸೊ ಅದನ್ನ ಫೋಟೋಗಳು ಇಟ್ಕೊಂಡು ಅದನ್ನ ಪ್ರಿಂಟ್ ಹಾಕ್ಸಿ, ಸೊ ವಿಜಿ ಹಂಗೆ ಒಂದು ಪ್ರತಿಯೊಂದು ಡೋರುನು ಡೈರೆಕ್ಟರ್ ಇದು ಮಾಡಿ ಅವಕಾಶಕ್ಕೋಸ್ಕರ ಅಲ್ದಿದ್ದಕ್ಕೆ ಇವಾಗ ಅವ್ರಿಗೆ ಅನ್ಸುತ್ತೆ ಯಾರಾದ್ರೂ ಸ್ವಲ್ಪ ಯುನೀಕ್ ಆಗಿ ಕಾಣೋರು ಇಲ್ಲ ಸಿನಿಮಾ ಇಂಟ್ರೆಸ್ಟ್ ಇರೋರ್ನ ನಾನು ಹಂಗ್ ತರಾನ ಅಂತ ಆ ನಿಟ್ಟಿನಲ್ಲಿ ಕೆಲಸ. ಅದು ಅದೇ ಅನುಭವಿಸಿದ್ದನ್ನೇ ಅವರು ನಂತರನೇ ಈ ಹುಡುಗನೂ ಅಲ್ವಾ ಅನ್ನೋದು ಒಂದು ಮನಸ್ಥಿತಿ ಇದೆ. ಅದು ಖುಷಿ. ಅದಕ್ಕೆ ಸಲಗಾಲ ಆದಷ್ಟು ನಾನ್ ಆರ್ಟಿಸ್ಟ್ನ ಪ್ಲೇ ಮಾಡಿಸಿದೆ. ಅಂಡ್ ಇದ್ರಲ್ಲೂ ಸಿಕ್ಕಾಪಟ್ಟೆ ತುಂಬಾ ಕಲಾವಿದ್ರು ಅಲ್ಲದೆ ಇರೋರ್ನ ಕಲೆಗೆ ತರೋದಿದೆಯಲ್ಲ, ಅದನ್ನ ತುಂಬಾ ಕಷ್ಟ. ಯಾಕೆಂದ್ರೆ ಅವ್ರಿಗೆ ಮಾರ್ಕು, ಫ್ರೇಮು, ಕ್ಯಾಮ್ರಾ ಸೆನ್ಸು ಅಷ್ಟಿರಲ್ಲ. ನಟನೆ ಇರುತ್ತೆ, ಮತ್ತೆ ಸಹಜವಾಗಿ ಹಂಗೆ ಇರ್ತಾರೆ. ಆ ಥರದವ್ರನ್ನ ತರಿಸೋದು, ಆಕ್ಟ್ ಮಾಡಿಸೋದು ತುಂಬಾ ಕಷ್ಟ. ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ಟೈಮ್ ಹೋಗ್ತಾ ಇರುತ್ತೆ, ಶೂಟಿಂಗ್ ಡೇಸ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಅದನ್ನ ವಿಜಿ ಅಚ್ಚುಕಟ್ಟಾಗಿ ಮಾಡಿಸಿದ್ರು. ಅಂಡ್ ಇದರಲ್ಲಿ ನೀವು ಪಾತ್ರ ಏನಾದ್ರು ಮಾಡಿದ್ರಿ ಸರ್? ಇಲ್ಲಪ್ಪ, ಸಣ್ಣದಾದ್ರು ಗೆಸ್ಟ್ ಅಪಿಯರೆನ್ಸ್ ಇಲ್ಲ. ನನ್ಗೆಲ್ಲಿ ಟೈಮ್ ಇಲ್ಲ. ಬರೆಯೋದಿರುತ್ತೆ, ಮತ್ತೆ ನಿರ್ದೇಶಕರುಗಳ ಜೊತೆ ತುಂಬಾನೇ ಬೆರಿಬೇಕಾಗತ್ತೆ. ಸಂಭಾಷಣೆ ಅಂತ ಹೇಳಿದ ತಕ್ಷಣ ಅವ್ರು ಕೊಟ್ಟರು ನಾನು ತಗೊಂಡೋದೆ ಹಂಗಾಗಲ್ಲ. ಅವ್ರ ಜೊತೆ ಒಂದು ಜರ್ನಿ ಮಾಡಲೇಬೇಕು. ಪಾತ್ರ ಅಂತ ಹೇಳಿದ ತಕ್ಷಣ ನನಗೆ ವಿಜಿ ತುಂಬಾ ಕ್ಲೋಸ್ ಆಗಿರೋದ್ರಿಂದ ನಾವು ಪಾತ್ರ ಮಾಡ್ದಂಗೆ, ಸಲಗಾಲ್ ನಾವಿದ್ದಂಗೆ. ತೆರೆ ಮೇಲೆ ಇಲ್ಲದೆ ಇದ್ರು ಈ ಕಡೆ ಇರ್ತೀವಿ. ಇನ್ನು ಅದೇ ತರ ತಂತ್ರಜ್ಞರು ಎಲ್ಲರೂ ಅಷ್ಟೇ ಸುತ್ತಲೂ ಇರ್ತೀವಿ. ಸರ್ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಸರ್ ಈ ಆಕ್ಟಿಂಗ್ ವಿಚಾರವಾಗಿ? ಈಗ ಕ್ಯಾರೆಕ್ಟರ್ಗಳು ಬರ್ತಾ ಇರೋದು, ಯಾಕಂದ್ರೆ ನಿಮ್ ಲುಕ್ಸ್ ಇರ್ಬೋದು, ಈಗ ವೇಟ್ ಬೇರೆ ಏನ್ ಮಾಡಿದಾರೆ ಅಂದ್ರೆ ಸ್ವಲ್ಪ ಚೇಂಜಸ್. ಇಂಟ್ರೆಸ್ಟ್ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಮಯ ಇಲ್ಲ. ನನ್ನ ಬರವಣಿಗೆನ ತುಂಬಾ ಪ್ರೀತಿಸ್ತೀರ. ಮತ್ತೆ ಅದನ್ನ ಕೊಡ್ಬೇಕಲ್ಲ, ಒಪ್ಕೊಂಡಿದ್ಮೇಲೆ ಅದನ್ನ ಕೊಡ್ಬೇಕು. ಅದಕ್ಕೆ ಈಗ ಪ್ರತಿ ಸಲ ಈಗ ಫಾರ್ ಎಕ್ಸಾಂಪಲ್ ಈ ತರ ಆಕ್ಷನ್ ಮೂವಿ ಬೇರೆ ಬೇರೆ ಈಗ ಗುರು ಶಿಷ್ಯರು ಆ ತರ ಸಿನಿಮಾಗಳು ಬರಿಬೇಕಾರೆ ನೀವು ಒಂದೇ ಒಂದು ರೂಮಲ್ಲಿ ಕೂತ್ಕೊಂಡು ಎಲ್ಲ ಬರೆಯೋ ತರ ಸಾಹಿತ್ಯ ಇರುತ್ತಾ, ಅಥವಾ ನೀವು ಎಲ್ಲಾದ್ರೂ ಈಗ ಬೇರೆ ಕಡೆ ಟ್ರಾವೆಲ್ ಮಾಡಿ ಯೋಚನೆ ಮಾಡಿ ಬರೆಯೋ ತರ ಮಾಡಿದಿರ? ಆ ತರ ಇರ್ತದೆ. ಈಗ ಒಂದ್ ಕಡೆ ಕುತ್ಕೊಂಡು ಬರಿಬೇಕು ಅಂದ್ರೆ ಹಂಗಾಗಲ್ವಲ್ಲ, ಮೈಂಡ್ ಲಾಕ್ ಆಗ್ಬಿಟ್ರೆ. ಅಲ್ಲ, ಕರಿತಿರ್ತಾರೆ. ಇವಾಗ ಇಲ್ಲೆಲ್ಲೋ ಇರ್ತೀನಿ, ಒಂದ್ ಇಮಿಡಿಯೇಟ್ ಆಗಿ ಎಲ್ಲೋ ಶೂಟಿಂಗ್ ಸ್ಪಾಟ್ ಅಲ್ಲಿ ಇನ್ನೊಂದೇನೋ ಬೇಕಾಗತ್ತೆ. ಅವಾಗ ನಾನು ಇಲ್ಲೇ ಹೋಗ್ಬಿಟ್ಟು ಕುತ್ಕೊಂಡು ಎಲ್ಲೋ ಒಂದ್ ಕಡೆ ಟೈಪ್ ಮಾಡೋ ಇಲ್ಲ ಬರ್ದು ಕಳಿಸ್ಬೇಕಾಗತ್ತೆ. ಅದನ್ನ ಇದ್ ಮಾಡಿ ಕಳಿಸ್ಬೇಕು. ಆ ಥರದ್ದು ತುಂಬಾ ಎಲ್ಲ ಕಡೆನೂ ಸಂಭಾಷಣೆ ಬರಿಬೇಕಾಗುತ್ತೆ. ನಾವು ಹಂಗೆ ಒಂದು ಕಾರ್ನರ್ ಅಲ್ಲಿ ನಾನು ಇಲ್ಲೇ ಇರ್ತೀನಿ, ನಾನು ಇಲ್ಲಿಂದನೇ ಬರಿತೀನಿ ಅನ್ನಕ್ ಸಾಧ್ಯ ಇಲ್ಲ. ಟ್ರಾವೆಲ್ ಮಾಡಿ ನೀವು ಪ್ಲಾನಿಂಗ್ ಮಾಡೇ ಬರೀತೀರಿ. ತುಂಬಾ ಟ್ರಾವೆಲ್ ಮಾಡ್ಬೇಕಾಗತ್ತೆ, ಓಡಾಡ್ಬೇಕಾಗತ್ತೆ.
ಒಂದೊಂದ್ಸತಿ ಶೂಟಿಂಗ್ ಸ್ಪಾಟ್ಗೆ ಹೋಗ್ಬಿಟ್ಟು ಪಾಲಿಶ್ ಮಾಡಿರೋದಂಥದ್ದಿದೆ. ಒಂದು ಹೊಸ ಸೀನ್ ಇದ್ದಾಗ ಅಲ್ಲಿಗೆ ಹೋಗಿ ಒಂದೊಂದು ಎಕ್ಸ್ಪ್ಲೈನ್ ಮಾಡ್ಬೇಕಾಗುತ್ತೆ. ಈ ಒಬ್ಬ ನಟ ತುಂಬಾ ಚೆನ್ನಾಗಿ ನಟಿಸೋವಾಗ ಅವ್ರ ಬಾಯಿಂದ ಏನೋ ಚೆನ್ನಾಗಿರೋದು ಬರ್ಬೋದು, ಅದನ್ನ ನಾನು ಸಂಭಾಷಣೆ ಆಗಿ ತಗೋಬೇಕಾಗತ್ತೆ. ಒಂದೊಂದ್ಸತಿ ತುಂಬಾ ಒಳ್ಳೆ ಸಂಭಾಷಣೆನ ಯಾರಿಗೋ ಕೊಟ್ಬಿಟ್ಟಿರ್ತೀವಿ, ಅವ್ರಿಗೆ ಇಂಟ್ರೆಸ್ಟ್ ಇರಲ್ವೋ ಇನ್ನೊಂದೇನೋ ಆಗಿರುತ್ತೆ, ಅವ್ರು ಆ ಡೈಲಾಗ್ ಹೇಳಕ್ಕೆ ಆಗಿರಲ್ಲ. ಸೊ ಆ ತರದ ಟೈಮಲ್ಲಿ ಆ ಸಂಭಾಷಣೆ ಇಲ್ದೇನೆ ಬ್ಯಾಲೆನ್ಸ್ ಮಾಡ್ಬೇಕಾಗಿರುತ್ತೆ. ಕೆಲವೊಂದು ಎಲ್ಲಾನು ಮಾತಿನ ಮೂಲಕನೇ ಹೇಳ್ಬೇಕು ಅನ್ನೋದೇನಿರಲ್ಲ, ವಿಜುವಲಿ ಕನ್ವೆ ಆಗ್ಬಿಟ್ಟಿರುತ್ತೆ. ವಿಜುವಲಿ ಕನ್ವೆ ಆಗ್ಬಿಟ್ಟಿರೋದನ್ನ ಮಾತಲ್ಲಿ, ಈಗ ಒಂದು ಒಳ್ಳೆ ಊಟನೋ ಏನೋ ತಿಂದಾಗ ಅವನ ಎಕ್ಸ್ಪ್ರೆಷನ್ ತುಂಬಾ ಚೆನ್ನಾಗಿ ಕೊಟ್ಬಿಟ್ರೆ ಅದು ಚೆನ್ನಾಗಿದೆ ಅಂತಾನೆ, ಅದಕ್ಕೊಂದು ಒಳ್ಳೆ ಮಾತು ಬೇಕು ಅನ್ನೋದು ಬೇಕಿಲ್ಲ. ಸೊ ಹಂಗೆ ವಿಜುವಲಿ ಕೆಲವೊಂದ್ಸತಿ ಕನ್ವೆ ಮಾಡ್ಬಿಡ್ತಾರೆ. ಅದು ನಟರು ನಿರ್ದೇಶಕರು ಅದ್ರ ಮೇಲೆ ಡಿಪೆಂಡ್. ನೀವು ಇಷ್ಟು ದಿನ ಬರ್ದಿರೋ ಸಿನಿಮಾಗಳು ಇರ್ಬೋದು, ಅಷ್ಟ ಡೈಲಾಗ್ಗಳು ಇರ್ಬೋದು, ದೊಡ್ಡ ಡೈಲಾಗ್ ಅಂದ್ರೆ ಯಾವ್ದು ಸರ್? ಯಾವ ಸಿನಿಮಾ ಇರ್ಬೇಕು ಸರ್ ದೊಡ್ಡ ಡೈಲಾಗ್, ಲೆಂತಿ ಡೈಲಾಗ್ ಅಂದ್ರೆ? ಲೆಂತಿ ತುಂಬಾ ಸಿನಿಮಾಗಳಲ್ಲಿ ಆಗಿದೆ, ಯಾಕಂದ್ರೆ ಆ ಸಿಚುವೇಶನ್ ಕೇಳುತ್ತೆ. ಈಗ ಮಾತು ಎಷ್ಟು ಅವಶ್ಯಕತೆ ಕತೆಗೆ ಅನ್ನೋದು ಬೇಕಾಗುತ್ತೆ. ತುಂಬಾ ಮಾತಿಂದ ಹೇಳ್ಬೇಕಾಗಿರೋದನ್ನ ಲೆಂತ್ ಡೈಲಾಗ್ ಬರೀಲೇಬೇಕಾಗಿದೆ. ಒಂದು ಪೇಜ್ ಅಷ್ಟು ಕನ್ವಿನ್ಸ್ ಮಾಡ್ಬೇಕಲ್ಲ. ಹೌದೌದು. ಒಂದು ಮಗನಿಗೆ ತಾಯಿ ಬುದ್ಧಿ ಹೇಳ್ಬೇಕು, ಅವ್ನು ತುಂಬಾ ಕೆಟ್ಟಿರ್ತಾನೆ ಅನ್ನೋವಾಗ ತಾಯಿ ಒಂದ್ ಲೈನಲ್ಲಿ ಹೇಳಕ್ಕಾಗಲ್ಲ, ನೀನ್ ಮುಟ್ಟಾಳ ಅಂತ ಹೇಳಕ್ಕಾಗಲ್ಲ. ಅವ್ನ್ ಏನ್ ಮಾಡ್ದ, ಅವ್ನ್ ಹೆಂಗ್ ಇರ್ಬೇಕು ಅನ್ನೋದನ್ನ ಹೇಳ್ಬೇಕಾಗತ್ತೆ. ಇಲ್ಲ ಆ ಜಾಗದಲ್ಲಿ ಒಂದು ತಂದೆ ಹೇಳ್ಬೇಕಾಗತ್ತೆ. ಒಬ್ಬ ಸೈನಿಕರ ಬಗ್ಗೆನೋ ಒಂದು ಇವ್ರ ಬಗ್ಗೆನೋ ಮಾತಾಡ್ಬೇಕಾದ್ರೆ ಒಂದ್ ಲೈನಲ್ಲಿ ಹೇಳಕ್ಕಾಗಲ್ಲ, ಅವ್ರ ಬಗ್ಗೆ ಹೇಳ್ಬೇಕಾಗತ್ತೆ. ಈಗ ಹೊಯ್ಸಳ ಅಲ್ಲಿ ಪೊಲೀಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಪುಟದಷ್ಟು ಡೈಲಾಗ ಡಾಲಿ ಅವ್ರು ಹೇಳಿದ್ರು. ಹೌದು, ಆ ತರದ್ದು ಇದೆ ಸಿಚುವೇಶನ್. ಅಂದ್ರೆ ಆ ಪರಿಸ್ಥಿತಿಗೆ ಏನು ಮಾತು ಎಷ್ಟು ಅವಶ್ಯಕತೆ ಇದೆ ಅಷ್ಟು ಬರೀಬೇಕು. ಹೌದು. ಎಸ್ ಸರ್, ಭೀಮಾ ಫೈನಲಿ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ. ಆ್ಯಕ್ಚುಲಿ ಸಾಂಗ್ಸ್ಗಳು ಇರ್ಬೋದು, ಸಾಂಗ್ಸ್ ವಿಚಾರಕ್ಕೆ ಬಂದರೆ ಸೂಪರ್. ಈಗ ನಾವು ಅವಾಗಲೇ ಮಾತಾಡ್ತಿದ್ದೋ ಸಾಂಗ್ ಬಗ್ಗೆ, ಅದರಲ್ಲೂ ಕೂಡ ಈ ರ್ಯಾಪರ್ಸ್ಗಳನ್ನ ಅವ್ರನ್ನೆಲ್ಲರನ್ನೂ ಒಟ್ಟಿಗೆ ಹಾಕಿ ಸಾಂಗ್ಗಳು ಮಾಡಿಸಿರೋದು ಉಂಟು. ವಿಜಯ್ ಸರ್ ಆ ಸಾಹಸದ ಬಗ್ಗೆ ಏನು ಹೇಳ್ತೀರಾ? ಅದು ಹೊಸ ಪದಗಳು ಒಂಥರ ಏನು ಈ ಕಡೆ ಪಾಶ್ಚಿಮಾತ್ಯ ಸಂಗೀತ, ಈ ಕಡೆ ನಮ್ಮ ನೆಲದ ಸಂಗೀತ. ಹೌದು. ಕಾಡಿನ ಟ್ರೈಬ್ಸ್ ನ ಕರ್ಕೊಂಡ್ ಬಂದು ಈ ಕಡೆ ರ್ಯಾಪರ್ಸ್ ನ ಕರ್ಕೊಂಡ್ ಬಂದು ಇದ್ರ ಮಧ್ಯೆ ಮೆಲೋಡಿ ಸಂಗೀತದಲ್ಲಿ ಒಂದು ಪ್ರಯೋಗ ಅಂತೂ ಆಯ್ತು. ಹೌದು. ಚರಣ್ ರಾಜ್ ಅವರು ಪ್ರೂವ್ಡ್. ಎಲ್ಲ ಅವರು ಯಾವುದೇ ಸಿನಿಮಾ ಸಂಗೀತ ಮಾಡಿದ್ರು ಒಂದು ಸಂಗೀತ ಆಸಕ್ತರಿಗೆ ಒಂದು ತುಂಬಾನೇ ಖುಷಿ ಆಗುವಂತ ಇದು. ಸೊ ಅವರು ಭೀಮಾ ಕೆಲಸ ಮಾಡಿರೋದು ಬರೀ ಸಂಗೀತದಲ್ಲ, ಹಿನ್ನೆಲೆ ಸಂಗೀತ ಅಂತೂ ತುಂಬಾನೇ ಚೆನ್ನಾಗಿದೆ. ಪ್ರತಿಯೊಂದು ಪಾತ್ರ ಬಂದಾಗೂ ಒಂದು ವಿಶೇಷ ಅಂತ ಅನ್ನಿಸ್ಲೇಬೇಕಲ್ಲ. ಸೊ ಅದು ಕೆಲಸ ಮಾಡಿದ್ದೆ. ಚರಣ್ ರಾಜ್ ಅವ್ರಿಗೆ ಫಸ್ಟ್ ನಾನು ಎಲ್ಲೋದ್ರು ಅದೊಂದು ಥ್ಯಾಂಕ್ಸ್ ಹೇಳೇ ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ಇನ್ವಿಟೇಷನ್ ಸಂಗೀತನೇ ಸಿನಿಮಾ. ಸೊ ಅದು ಅವ್ರು ಕೊಟ್ಬಿಡ್ತಾರೆ, ಏನ್ ಮ್ಯೂಸಿಕ್ ಇಷ್ಟು ಚೆನ್ನಾಗಿದೆಯಲ್ಲ ಅಂದಾಗ. ಅಂಡ್ ಯೂಶಲಿ ಲಾಸ್ಟ್ ಟೈಮ್ ಸಲಗಾದಲ್ಲೂ ಯಾವ್ದೋ ಟ್ರೈಬ್ಸ್ ನ ಕರ್ಕೊಂಬಂದೇ ಮಾಡಿದ್ದು ಅದನ್ನು. ಅಂಡ್ ಈ ಸಲಿನೂ ಬೇರೆ ಟ್ರೈಬ್ಸ್ ನ ಹುಡುಕಿದ್ದಾರೆ ಸರ್. ಅಂದ್ರೆ ಹೆಂಗ್ ಸಿಗ್ತಾರೆ ಸರ್? ಓಡಾಡ್ತಿರ್ತಾರೆ, ಕಾಡು ಒಂದಷ್ಟು ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇರ್ತಾರೆ. ಅಲ್ಲಿ ಹೋದಾಗ ಇವಾಗ ನಿಮ್ಮಲ್ಲಿ ಏನ್ ಕಲೆ ಇದೆ, ಸಾಯಂಕಾಲ ಆದ್ರೆ ಹೊಸತನ ಎಲ್ಲ ಸೇರ್ತಾರೆ. ಅವಾಗ ಅವ್ರದ್ದೇನೋ ಒಂದು ಕಲೆ ಇದ್ದಾಗ ಇದನ್ನ ಯಾಕೆ ನಾವು ಸಿನಿಮಾಗೆ ಯೂಸ್ ಮಾಡಬಾರ್ದು ಅಂತ, ಅದು ಅವ್ರಿಗೊಂದು ವೇದಿಕೆ ಸಿಗುತ್ತಲ್ಲ. ಕಾಡಲ್ಲೇ ಅವ್ರದ್ದು ಪ್ರತಿಭೆ ಅಲ್ಲೇ ಇದಾಗಬಾರ್ದು, ಅದನ್ನ ಇಲ್ಲಿಗೆ ತಂದಾಗ ನಮ್ದು ಅಂತ ಅವರು ಹೆಮ್ಮೆಯಿಂದ ಹೇಳ್ಕೋಬಹುದು. ಹಂಗೆ ಅವ್ರು ನೆಕ್ಸ್ಟ್ ಇನ್ನೊಂದಷ್ಟು ಜನ ಸಿನಿಮಾದವರು ಅವ್ರುಗಳನ್ನ ಯೂಸ್ ಮಾಡ್ಕೊಂಡ್ರೆ ಹಂಗೆ ಇದಾಗುತ್ತೆ ಸರ್. ಒಂದು ಕನ್ನಡದಲ್ಲಿ ಕನ್ನಡ ಸಿನಿಮಾಲಿ ಈಗ ಫಾರ್ ಎಕ್ಸಾಂಪಲ್ ಥಿಯೇಟ್ರಿಗೆ ಬರ್ತಾ ಇಲ್ಲ ಜನ ಅನ್ನೋ ಒಂದು ಮಾತುಗಳಿದೆ. ಸೊ ಫೈನಲಿ ಸಲಗ ಇದೇ ತರ ಒಂದು ಸಿಚುಯೇಷನ್ ಅಲ್ಲಿ ಬಂದು ಗೆದ್ದಂತ ಸಿನಿಮಾ. ಸೊ ಈಗ ಮತ್ತೆ ಆ ಟ್ರೆಂಡ್ ಬರ್ತಾ ಇದೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಈಗಿರೋ ಸಿಚುಯೇಷನ್ ಹಂಗಿದೆ. ಯಾಕಂದ್ರೆ ತುಂಬಾ ಜನ ಹೊಸ ಸಿನಿಮಾಗಳು ಅಂತೂ ಬರ್ತಾನೆ ಇಲ್ಲ. ಹೊಸ ಸಿನಿಮಾಗಳು ಇರ್ಬೋದು, ನಾವೇ ಯೂಶಲಿ ಇಂಟರ್ವ್ಯೂಸ್ ಮಾಡೋದಿರ್ಬೋದು, ಎಷ್ಟೋ ಸಿನಿಮಾಗಳು ಸರ್ ನಾನು ನೋಡಿದಂಗೆ ಫಸ್ಟ್ ಶೋ ತುಂಬಿದ್ರೆ ಸೆಕೆಂಡ್ ಶೋ ತುಂಬ್ತಾ ಇಲ್ಲ. ಆ ಥರ ಒಂದು ಸಿಚುವೇಶನ್ ಅಲ್ಲಿ ನಾವು ಫೇಸ್ ಮಾಡ್ತಾ ಇದೀವಿ. ಈಗ ಇಂಥ ಒಂದು ಸಿಚುವೇಶನ್ ಅಲ್ಲಿ ಭೀಮಾ ಬರ್ತಾ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಆ ಥರ ಸಿಚುವೇಶನ್ ಬಗ್ಗೆನೂ ಹೇಳಿ, ಮತ್ತೆ ಭೀಮಾ ಸಿನಿಮಾ ಬಗ್ಗೆ. ಸರ್, ಸಿನಿಮಾ ನಾವು ಜಡ್ಜ್ ಮಾಡೋ ಥರ ಅಲ್ಲ. ಸಿನಿಮಾ ನಾವು ಜನಗಳನ್ನ ಬನ್ನಿ ಅಂತ ಹೇಳಕ್ಕೆ ನಾವ್ಯಾರು? ನೀವು ದುಡ್ಡು ಕೊಡ್ತೀರಾ ಅಂತ. ಸಿನಿಮಾ ನಾವು ಮಾಡಬೇಕು, ಅದು ಅವ್ರಿಗೆ ಇಷ್ಟ ಆಗ್ಬೇಕು, ಅವ್ರು ಬರ್ತಾರೆ. ಬರ್ತಾ ಇಲ್ಲ ಅಂದ್ರೆ ಸುಮ್ಮನೆ ನೀವು ಸಿನಿಮಾ ಮಾಡಿದ್ದೀರ ಅಂತ ಬರೋಕ್ಕಾಗುತ್ತಾ?
ಅವ್ರಿಗೆ ಟೈಮ್ ಇರಲ್ಲ, ಅವ್ರ ಕಿವಿಗೆ ಬೀಳ್ಬೇಕು ಸಿನಿಮಾ. ಈಗ ನಿಮ್ಮಗಳ ಮುಖಾಂತರನೋ ಇನ್ನೊಬ್ಬರ ಮುಖಾಂತರನೋ ಯಾವಾಗಲೂ ಮೌತ್ ಪಬ್ಲಿಸಿಟಿ ಆಗಬೇಕು. ಮೌತ್ ಪಬ್ಲಿಸಿಟಿ ಆದಾಗ ಅದರಲ್ಲಿ ಏನೋ ಚೆನ್ನಾಗಿದೆ ಅಂದಾಗ ನಮ್ಮ ಕನ್ನಡ ಜನ ಯಾವಾಗಲೂ ಒಂದು ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ, ಕೆಟ್ಟ ಸಿನಿಮಾನ ಕೈ ಹಿಡ್ದಿಲ್ಲ. ಸೂಪರ್ ಸರ್. ಸರ್ ಭೀಮಾ ಫೈನಲ್ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಭೀಮಾ ಆಗಸ್ಟ್ 9ನೇ ತಾರೀಕು ತೆರೆಗೆ ಅಪ್ಪಳಿಸ್ತಾ ಇದೆ. ಸೊ ಎಲ್ಲ ವಿಚಾರದಲ್ಲೂ ಕತೆ ವಿಚಾರದಲ್ಲಿ ಬಂದಾಗ ನಾವು ಸ್ಟೂಡೆಂಟ್ಸ್ ಥರ ಕೆಲಸ ಮಾಡಿದ್ದೀವಿ. ಇನ್ನು ಸಾಂಗ್ಸ್ ವಿಚಾರದಲ್ಲಿ ಬಂದಾಗ ಪಕ್ಕಾ ಹ್ಯಾಪನಿಂಗ್ ಯುವ ಜನತೆಗೆ ಏನು ಬೇಕು ಅದು. ಇನ್ನು ಕತೆ ವಿಚಾರದಲ್ಲಿ ಬಂದಾಗ ತುಂಬ ದುನಿಯಾ ವಿಜಯ್ ಅವ್ರಿಗೆ ಅವರ ಒಂದು ಶ್ರಮಕ್ಕೆ ನಾವು ಇದನ್ನು ಮಾಡಬೇಕು. ಕಥೆನ ಅಷ್ಟು ಅಚ್ಚುಕಟ್ಟಾಗಿ ಮತ್ತು ಅಷ್ಟು ಪಾತ್ರಗಳನ್ನ, ಈ ತೆರೆ ಮೇಲಿರೋ ಪಾತ್ರಗಳಲ್ಲದೆ ಜೀವನದಲ್ಲಿ ಅನುಭವಿಸಿರುವಂಥ ಪಾತ್ರಗಳನ್ನೆಲ್ಲ ಕರ್ಕೊಂಬಂದು ಅವರುಗಳ ಇದನ್ನೆಲ್ಲ ಕೇಳಿಕೊಂಡು ಅದನ್ನು ಚಿತ್ರಕಥೆಯಾಗಿ ಮಾಡಿ ಅದನ್ನು ಜನಗಳಿಗೆ ತೋರಿಸ್ಬೇಕು ಅನ್ನೋ ಒಂದು ಇದರಲ್ಲಿ ಕೆಲಸ ಮಾಡಿರೋದು. ತುಂಬ ಶ್ರಮಪಟ್ಟು ಮಾಡಿರೋಂಥ ಸಿನಿಮಾ. ತುಂಬ ವ್ಯಯಿಸಿದ್ದಾರೆ ನಮ್ಮ ನಿರ್ಮಾಪಕರಾದ ಜಗದೀಶ್ ಅವರು, ಕೃಷ್ಣ ಸಾರ್ಥಕ್ ಅವರು. ಸಿನಿಮಾಗೆ ಏನು ಬೇಕೋ ಅದು ಮಾಡಿಕೊಟ್ಟಿದ್ದಾರೆ. ಮತ್ತು ನಮ್ಮ ಶಿವಸೇನಾ DOP ಸಲ್ಗಾಲು ಚೆನ್ನಾಗಿ ಮಾಡಿದ್ದ. ಈಗ ಅದೇ ಕೆಲಸನ ಇನ್ನೂ ಚೆನ್ನಾಗಿ ಮಾಡಿ ಇದರಲ್ಲಿ. ಸೊ ಕಂಪ್ಲೀಟ್ ಪ್ಯಾಕೇಜ್ ನೋಡೋದ್ರಿಗೆ ಭೀಮಾ. ಸೂಪರ್ ಸರ್, ಆಲ್ ದ ವೆರಿ ಬೆಸ್ಟ್. ನೀವು ಕನ್ನಡದ ಆಸ್ತಿ, ಮಾಸ್ತಿ, ಕನ್ನಡ ಸಿನಿಮಾ ಇಂಡಸ್ಟ್ರಿ ಆಸ್ತಿ, ದೊಡ್ಡವರು ಕನ್ನಡ ವೃದ್ಧಿ ಆಗ್ಲಿ ಸರ್. ಇದೇ ತರ ನಿಮ್ಮ ಡೈಲಾಗ್ಸ್ ಇರ್ಬೋದು, ಪ್ರತಿಯೊಂದು ಬೇರೆ ಆಕ್ಟಿಂಗು ಕೂಡ ನೋಡಿ ಒಳ್ಳೆ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಬಾಡಿ ಒಳಗಡೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಸರ್, ಆಲ್ ದ ವೆರಿ ಬೆಸ್ಟ್.